ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜನರಿಗೆ ನೀರೇ ಇಲ್ಲ, ಅಭಿವೃದ್ಧಿ ಎಲ್ಲಿದೆ? ಶಿಡ್ಲಘಟ್ಟ ನಗರಸಭೆ ವಿರುದ್ಧ ಜನರ ಆಕ್ರೋಶ. ನಮಸ್ಕಾರ, ಇದು ಅಂಬಾನಿ ನ್ಯೂಸ್ ಟಿವಿ. ಬೇಸಿಗೆಯ ಬಿಸಿ ಏರುತ್ತಿದ್ದಂತೆ ಇತ್ತ ಶಿಡ್ಲಘಟ್ಟದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಅಭಿವೃದ್ಧಿ ಅಭಿವೃದ್ಧಿ ಎಂದು ಬೊಬ್ಬೆ ಹೊಡೆಯುವ ಆಡಳಿತ ಯಂತ್ರಕ್ಕೆ ಈಗ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ನೀರಿನ ಘಟಕಗಳು ಇಂದು ಧೂಳು ಹಿಡಿಯುತ್ತಿವೆ. ಹಾಗಾದರೆ ಶಿಡ್ಲಘಟ್ಟದ ಜನರ ಪರದಾಟಕ್ಕೆ ಹೊಣೆ ಯಾರು? ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ನಗರದಲ್ಲಿ ಈಗ ಕುಡಿಯುವ ನೀರಿಗಾಗಿ ಜನಾಕ್ರೋಶ ಭುಗಿಲೆದ್ದಿದೆ. ಹೌದು, ನಗರಸಭೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇಂದು ಸಾರ್ವಜನಿಕರ ಬಳಕೆಗೆ ಬಾರದೆ ಮೂಲೆಗುಂಪಾಗಿವೆ. ನಗರದ ಕೋಟೆ ವೃತ್ತದ ಸಮುದಾಯ ಭವನದ ಆವರಣದಲ್ಲಿರುವ ನೀರಿನ ಘಟಕ ಕಳೆದ 4 ವರ್ಷಗಳಿಂದ ಹಾಳಾಗಿ ಬಿದ್ದಿದೆ. ನಿರ್ವಹಣೆ ಮಾಡಬೇಕಾದ ನಗರಸಭೆ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಎಂಬುದು ಸ್ಥಳೀಯರ ನೇರ ಆಕ್ರೋಶವಾಗಿದೆ. ಕೇವಲ ಕೋಟೆ ವೃತ್ತ ಮಾತ್ರವಲ್ಲ, ಸಿದ್ಧಾರ್ಥನಗರದ ಕಥೆಯೂ ಇದೇ ಆಗಿದೆ. ಅಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ವೆಚ್ಚದ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಬೇಸಿಗೆ ಕಾಲ ಆರಂಭವಾಗುತ್ತಿದ್ದರೂ ಸಾರ್ವಜನಿಕರಿಗೆ ನೀರು ಪೂರೈಸುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಜನರ ತೆರಿಗೆ ಹಣದಲ್ಲಿ ನಿರ್ಮಿಸಿದ ಇಂತಹ ಯೋಜನೆಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಳ್ಳ ಹಿಡಿಯುತ್ತಿವೆ. ಈ ಬಗ್ಗೆ ಮಾತನಾಡಿರುವ ನಗರಸಭೆ ಮಾಜಿ ಸದಸ್ಯ ಚಾಂದ್ ಪಾಷಾ, ಅಭಿವೃದ್ಧಿ ಅನ್ನೋದು ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿದೆ. ಜನರಿಗೆ ಕುಡಿಯುವ ನೀರು ಕೊಡುವುದಕ್ಕೆ ಇವರಿಂದ ಸಾಧ್ಯವಾಗುತ್ತಿಲ್ಲ. ಈ ಕೂಡಲೇ ಈ ಘಟಕಗಳನ್ನು ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು, ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದ್ದಾರೆ. ಇನ್ನು ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರು ಮೊದಲ ಬಾರಿಗೆ ಗೆದ್ದು ಶಿಡ್ಲಘಟ್ಟ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ ಎಂದು ಪಣತೊಟ್ಟಿದ್ದಾರೆ. ಆದರೆ ಇತ್ತ ಅಧಿಕಾರಿಗಳು ಮಾತ್ರ ಕುಡಿಯಲು ನೀರು ಕೊಡದೆ, ಸ್ವಚ್ಛತೆ ಕಾಪಾಡದೆ ಜನರಿಗೆ ತೊಂದರೆ ನೀಡುತ್ತಿದ್ದಾರೆ. ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರ ಮನೆಯಿಂದ ತಂದು ನಮಗೆ ನೀರು ಕೊಡಬೇಕಿಲ್ಲ, ನಾವು ಕಟ್ಟುವ ತೆರಿಗೆ ಹಣದಲ್ಲೇ ನಮಗೆ ಸೌಲಭ್ಯ ಕೊಡಿ ಎಂದು ಜನರು ಆಗ್ರಹಿಸುತ್ತಿದ್ದಾರೆ. ಶಾಸಕರು ಇನ್ನಾದರೂ ಈ ಬಗ್ಗೆ ಗಮನಹರಿಸಿ ನೀರಿನ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಸರ್, ನಾನು ಚಾಂದ್ ಪಾಷಾ ಅಂತ, ಮಾಜಿ ಕೌನ್ಸಿಲರು. ಫಿಲ್ಟರ್ ನೀರು 1.5 ವರ್ಷ ಆಯಿತು, ನೀರು ಬರ್ತಾ ಇಲ್ಲ, ಏನಿಲ್ಲ. ಭಾಳ ಕಷ್ಟ ಆಯಿತು ಬಡವ್ರಿಗೆ. ಇಲ್ಲಿ ಯಾರು ಕೊಡೋ ಇಲ್ಲ, ಗಾಡಿಗಳಲ್ಲಿ ಬರ್ತಾರೆ, ಅವ್ರು ತಾವು ದುಡ್ಡು ತೊಗೊಂಡು ಕೊಡೋದು. ಇಲ್ಲಿ 5 ರೂಪಾಯಿ ನೀರು ಸಿಗ್ತಾಯಿತ್ತು, ಬಡವ್ರಿಗೆ ಸಿಗ್ತಾ ಇಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಆಮೇಲೆ ಈ ಟ್ಯಾಂಕರ್, ವಾಟರ್ ಟ್ಯಾಂಕರ್ 4 ವರ್ಷ ಆಗಿದೆ, ಎಷ್ಟು ಹೇಳಿದ್ರು ಯಾರು ಗಮನಕ್ಕೆ ತೊಗೊಳ್ತಾ ಇಲ್ಲ. ವಾಟರ್ ಟ್ಯಾಂಕ್ ಸುಮ್ಮನೆ ಐತೆ 30ನೇ ವಾರ್ಡ್ನಲ್ಲಿ ಅಂತ ಕಟ್ಬಿಟ್ಟು ನೀರು ಯಾರಿಗೂ ಬೀಳ್ತಾ ಇಲ್ಲ. ಆ ಪಬ್ಲಿಕ್ ಸ್ಟಾಕು 15 ದಿನಕ್ಕೆ ವಾರಕ್ಕೆ ಒಂದ್ಸಲಿ ಬರ್ತಾ ಇದೆ. ನೀರಿನ ಘಟಕ ಇವಾಗ ಮುಚ್ಚೈತೆ, ಇವಾಗ ಬೇಸಿಗೆ ಬಂದೈತೆ. ಬೇಸಿಗೆ ಕಾಲದಲ್ಲಿ ಬಂದಾಗ್ಬಿದೆ. ತೊಂದರೆ ಅಂತ ಗಾಡಿಗಳು ಬರ್ತಾ ತೊಗೊಳ್ತಾರೆ, ಇಲ್ಲಿಂದ ಇಲ್ಲ ಬಾಧೆ. ಇವರು ಮುಚ್ಚಿಬಿಟ್ಟಿದ್ದಾರೆ, ಯಾರು ಮಾಡೋರಿಲ್ಲ, ಕೇಳೋರಿಲ್ಲ. ಇವ್ರಿಗೆ ಸುಮ್ಮನೆ ನಮ್ಮ ವಾರ್ಡಿಗೆ ನೀರು ಘಟಕ ಇನ್ನೊಂದೈತು, ಇದು ವಾಟರ್ ಟ್ಯಾಂಕ್ ಸುಮ್ಮನೆ ಇರೋದು. ನನಗೆ 30ನೇ ವಾರ್ಡ್ನಲ್ಲಿ ವಾಟರ್ ಟ್ಯಾಂಕ್ ಐತೆ ಅಂತ ಕೇಳ್ಕೊಳ್ಬೇಕು. ವಾಟರ್ ಟ್ಯಾಂಕ್ 4 ವರ್ಷ ಆಗಿದೆ ಕಂಪ್ಲೀಟ್ ಬಂದ್ ಮಾಡಿ. ಅದ್ರ ಗಮನಕ್ಕೆ ತಗೊಳೋದಿಲ್ಲ ಯಾರೂ. 4 ವರ್ಷದಿಂದ ಬರ್ತಾ ಇಲ್ಲ. ನಾವೊಬ್ಬರಲ್ಲ, ಬೀದಿನಲ್ಲಿ ಹೋಗಿ ಕೇಳಿ, ವಾರ್ಡ್ನಲ್ಲಿ ಏರಿಯಾ ಹೋಗಿ ಹೇಳಿ, ನೀರೇ ಇಲ್ಲ ವಾಟರ್ ಟ್ಯಾಂಕ್. ಇಲ್ಲಿ ತಗೊಳ್ತಾ ಇದ್ದಾರೆ ವಾಟರ್ ಟ್ಯಾಂಕ್. ಭಾಳ ಕಷ್ಟ ಆಯ್ತು. ಇಲ್ಲಿ ಬೇಸಿಗೆ ವರ್ಷ ಮೇಲೆ ಆಯಿತು, ಇಲ್ಲ ಬೀಗ ಇರೋದು, ಏನಿಲ್ಲ, ಮಾಡೋರಿಲ್ಲ, ಏನೂ ಇಲ್ಲ. ಒಳಗಡೆ ಇರೋದು ನಗರಸಭೆನಲ್ಲಿ ಇಟ್ಕೊಂಡು ಎಲ್ಲ ಗಮನಕ್ಕೆ ತಗೊಳ್ತಾ ಇಲ್ಲ. ಅದು ಮುಂದೇನೈತೆ ಆಫೀಸು. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಅದೇ ಜನಗಳಿಗೆ, ಬಡವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಒಳ್ಳೇದಂತ. ನಾವು ಪಾಪ ಕೂಲಿ ಮಾಡೋರು, ಅವರು ಟ್ಯಾಂಕರ್ನಲ್ಲಿ ಗಾಡಿಗಳಲ್ಲಿ 20 ರೂಪಾಯಿ ಕಟ್ಟಬೇಕು. ಇಲ್ಲಿ ಪಾಪ 5 ರೂಪಾಯಿ ಕೊಟ್ಟು ನೀರು ತೊಗೊಂಡು ಹೋಗ್ತಾರಲ್ಲ, ಬಡವ್ರಿಗೆ ಕಷ್ಟ ಅನುಕೂಲ ಆಗೋದಿಲ್ಲ. ಕೂಲಿ ಮಾಡೋರು 20 ರೂಪಾಯಿ ಕೊಡಬೇಕು ಗಾಡಿಗಳಲ್ಲಿ. ಏನಾಗಿದೆ ಅಂತ ವರ್ಷ ಮೇಲೆ ಆಗಿದೆ. ಬಡವ್ರಿಗೆ ಕಷ್ಟ, ಅನುಕೂಲ ಇಲ್ಲ, ನೀರು ಬಂದಾಗ್ಬಿಟ್ಟಿದೆ. ಬಡವರು ಗಾಡಿ ಬಂದವ್ರಿಗೂ ಪಾಪ ಅವರು ತೊಗೊಳೋಕೆ ಕಷ್ಟ. 20 ರೂಪಾಯಿ ಕೊಡಬೇಕು ಗಾಡಿನಲ್ಲಿ. ಇಲ್ಲಿ ಏನೋ ಬಡವ್ರಿಗೆ 5 ರೂಪಾಯಿ ಹಾಕ್ತೇವೆ ನೀರು ಬರ್ತದೆ ಅಂತ ಹೇಳಿದ್ರು.
ಇಲ್ಲ ಅನುಕೂಲ ಇಲ್ಲ, ಕೇಳೋರೆಲ್ಲ ಮಾಡಲ್ಲ. ಇನ್ನೊಂದು ನಗರಸಭೆ ಮುಂದೆನೇ ಇರೋದು ವಾಟರ್ ಟ್ಯಾಂಕು, ವಾಟರ್ ಟ್ಯಾಂಕೂ ಇಲ್ಲ 4 ವರ್ಷದಿಂದ, ವಾಟರ್ ನೀರೂ ಇಲ್ಲ. ಕಣದಾಗ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀರಾ? ಭಾಳ ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು, ಏನು ಕೊಡ್ತಾನೋ ಏನು ಅನುಕೂಲ ಆಗಿಲ್ಲ. ಬಂದು ವಾರ್ಡ್ಗಳು ನೋಡಬೇಕು ಚರಂಡಿಗಳು ಹೆಂಗಿದೆ ಅಂತ. ಇಲ್ಲಿ ಮಾತ್ರ ಮಾಡಿಬಿಟ್ರೆ ಆಗ್ತದ? ಎಲ್ಲ ವಾರ್ಡ್ಗಳು ನೋಡಿದ್ರೆ, ಎಲ್ಲ ಚರಂಡಿಗಳು ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ನೀರಿನ ಘಟಕ ಮುಚ್ಚಿ 1 ವರ್ಷ ಆಗೈತೆ. ಹಾಂ, 1 ವರ್ಷ ಆಗೈತೆ, 1 ವರ್ಷ ಆಗ್ಬಿಟ್ಟಿದೆ. ಅಣ್ಣ ಅದು ಟೆಂಡರ್ ಪ್ರಕಾರ ಹೋಗುತ್ತೆ. ಟೆಂಡರ್ ಯಾರು ತಗೊಂತಾರೆ ಅವ್ರು ಮಾಡ್ಬೇಕಣ್ಣ. ನೋಡಿ ಎಷ್ಟು ಜಾಗ ಇದೆ ಇಲ್ಲಿ, ಎಷ್ಟು ಕ್ಲೀನ್ ಇದೆ, ನೀಟ್ನೆಸ್ ಇದೆ, ನೀರು ಇದೆ, ವಾಟರ್ ಇದೆ. ಇದು ತೆಗೀರಿ ನೋಡ್ಕೊ. ಏನೋ ಜನರಿಗೆ ಸವಲತ್ತು ಮಾಡಬೇಕು ಇಲ್ಲಿ. ಅದು ಬಿಟ್ಟು ಇವಾಗ ಇವ್ರ ಬಿಸ್ನೆಸ್ ಆಗುತ್ತೆ ಇಲ್ಲ, ಬಿಸ್ನೆಸ್ ಪ್ರಕಾರ ತಗೊಂಡ್ರೆ ಟೆಂಡರ್ ಏನೋ ಕೊಡ್ತೀರಾ ನೀವು? ಜನರಿಗೆ ಒಳ್ಳೇದಾಗೋಕ್ಕೆ ಅಲ್ಲ ನೀವು ಮಾಡೋದು. ಗೌರ್ಮೆಂಟಿಂದ ಮುನ್ಸಿಪಾಲಿಂದ 5 ರೂಪಾಯಿಗೆ ನೀರು ಕೊಡ್ತೀರಾ ನೀವು. ಬೇರೆ ಇವಾಗ ಆಟೋ ಬಂದರೆ 20 ರೂಪಾಯಿ ಕೊಡ್ಬೇಕು ನಾವು, 15 ರೂಪಾಯಿ ಬಿಂಗಿ ಕೊಡಬೇಕು. ಅದಕ್ಕೆಲ್ಲ ಲೈಸೆನ್ಸ್ ಇದೆ, ಓಡಾಡ್ತಾ ಇದ್ದಾರೆ. ಇಲ್ಲಿ ಸವಲತ್ತು ಇರೋ ಜಾಗದಲ್ಲಿ ನೀವು ಈ ಥರ ಬಾಗಿಲಾಗಿದ್ರೆ ಜನರಿಗೆ ಏನು ಉಪಯೋಗ ಬರುತ್ತೆ ಹೇಳಿ? ಅಲ್ಲಿ ನೋಡಿದ್ರೆ ನೋಡಿ, ಅದು ಬಿಚ್ಚಿದ್ರೆ ಯಾರೋ ಬಂದು ರಿಸರ್ಚ್ ಮಾಡ್ತಾರೆ, ಇದು ಮಾಡ್ತಾರೆ, ಗಲೀಜು ಜಾಸ್ತಿ. ಅಲ್ಲಿ ನೋಡಿ ಆ 7ನೇ ವಾರ್ಡಲ್ಲಿ ಚರಂಡಿಗಳು ಕ್ಲೀನ್ ಇಲ್ಲ, ಏನೂ ಕ್ಲೀನ್ ಇಲ್ಲ, ನೀಟ್ನೆಸ್ ಇಲ್ಲ. ಏನಾದರೂ ಮಾಡಿದ್ರೆ ಕೌನ್ಸಿಲರ್ಗಳಿಗೆ ಹೇಳಿದ್ರೆ ಅವನೆಂತ ನಮ್ಮ ಡ್ರಮ್ ಆಗಿದೆ ಅಂತ ನೀವು ಕಮಿಷನರ್ಗೆ ಮಾತಾಡ್ಕೊಳ್ಳಿ ಅಂತಾರೆ. ಅಲ್ಲಿ ನೋಡಿದ್ರೆ ಮುನ್ಸಿಪಲಲ್ಲಿ ಹೋದರೆ ಯಾರೂ ರೆಸ್ಪಾನ್ಸ್ ಕೊಡಲ್ಲಣ್ಣ. ಪ್ರತಿಯೊಂದಕ್ಕೆ ತಲೆನೋವಲ್ಲಿ. ಈ ನೀರು ಸಮಸ್ಯೆ ಚರಂಡಿ ಸಮಸ್ಯೆ ಅಲ್ಲ, ಬೇರೆ ಏನಾದರೂ ಒಂದು ಅರ್ಜಿ ಹಾಕ್ಬೇಕಂದ್ರೆ ಮಾತಾಡಬೇಕಂದ್ರೆ ತುಂಬ ತೊಂದರೆ ಆಗ್ತಾ ಇದೆ. ಇದು ಮುನ್ಸಿಪಾಲ್ ಸಮಸ್ಯೆ ಅಲ್ಲ, ಇದು ಜನರಿಗೆ ಜಾಸ್ತಿ ದೌರ್ಜನ್ಯ ಥರ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ನೋಡಿ, ನೀವೇ ಮಾತಾಡಿ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇಲ್ಲಿ ಫಿಲ್ಟರ್ ಮಾಡ್ಬೋದು ನೀರು. ಪ್ರತಿಯೊಬ್ಬರು ಮನೆಗೆ ಇವಾಗ ಈ ಬಿಸಿಲು ಕಾಲದಲ್ಲಿ ನೀರು ಅವಶ್ಯಕತೆ ಇದೆ ನಮಗೆ. ಸ್ವಲ್ಪ ಕಾಲು ತೆಗೀರಿ ನೋಡಿ, ಇಲ್ಲಿ ನೀರು ಎಷ್ಟು ಸ್ಟಾಕ್ ಇದೆ. ಇಲ್ಲಿ ಯಾಕೆ ಮಾಡಬಾರ್ದು? ಏನು ನೀರಿಲ್ಲ ಅಂದರೆ ಏನು ಅನ್ಬೋದು? ಇದೆ ಇಲ್ಲಿ 2-3 ಬೋಲ್ ಕನೆಕ್ಷನು ಇದೆ ಈ ಟ್ಯಾಂಕ್ಗೆ, ಎಲ್ಲ ಇದೆ. ಇವ್ರು ತೆಗಿತಾ ಇಲ್ಲ, ಸವಲತ್ತು ಮಾಡ್ತಾ ಇಲ್ಲ ಇವರು. ಇದಕ್ಕೆ ಸಮಸ್ಯೆ ನೀವೇ ಹೇಳ್ಬೇಕಣ್ಣ. ಯಾಕೆ ಮಾಡಬಾರ್ದು? ನೀರು ನೋಡಿದ್ರೆ ಇಷ್ಟಿದೆ, ಆಗಲ್ಲ ಬಿಸಿಲರಿ. ಟರ್ನ್ ಮುಗೀತು, ಟೆಂಡರ್ ತೊಗೊಂಡು ಸುಮ್ಮನೆ ನಾಮಕವಾಸ್ತೆ ಟೆಂಡರ್ ತೊಗೊಂಡು ಇಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ ನೀರಿನ ಘಟಕ. ಇದ್ರ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಯ್ತು, ಅಧಿಕಾರಿಗಳು ಸಹ ಎಚ್ಚೆತ್ಕೊಂಡಿಲ್ಲ. ಅಣ್ಣ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಣ್ಣ. ನಾವು ಮಾಮೂಲಿ ಜನರಲ್ ಮನುಷ್ಯಗಳು, ನಾವು ಅದು ಲೀಡರ್ಗಳು ಗೊತ್ತು, ಯಾರು ಟೆಂಡರ್ ಆಗುತ್ತೆ ಯಾರಿಗೂ ಹೋಗುತ್ತೆ ಅದ್ರ ಪ್ರಕಾರ ನಮ್ಗೆ ಗೊತ್ತಿಲ್ಲ. ಇಲ್ಲಿರೋ ಲೀಡರು, ಇಲ್ಲಿರೋ ಕೌನ್ಸಿಲರ್ಗಳಿಗೆ ಗೊತ್ತಾಗುತ್ತೆ ಯಾರು ಟೆಂಡರ್ ತೊಗೊಂಡಿದ್ದಾರೆ, ಯಾರು ತೊಗೊಂಡಿದ್ದಾರೆ, ಹೋಗಿದ್ದಾರೆ ಅಂತ. ಅಫಿಷಿಯಲ್ ಗಮನಕ್ಕೆ ತೊಗೊಳ್ಬೇಕು, ಅವ್ರು ತೊಗೊಬೇಕು. ಯಾರು ಇಲ್ಲಿ ಕೆಲಸ ಮಾಡ್ತಾರೋ ಅವ್ರು ಕೊಡಿ. ಸುಮ್ಮನೆ ಕಾಸಿರೋರನ್ನ ಬೇಕಾ ಬಿಟ್ಟು ಇರೋರನ್ನ ಕೊಟ್ಬಿಟ್ಟು ನೀವು ಈ ಥರ ಬಂದ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ನೀರು ಟೇಸ್ಟ್ ಇದೆ ಇಲ್ಲ ಇದೆ, ಇಲ್ಲಿ ಬರೋಲ್ಲ ಕೆಲವರು, ನೀರು ಟೇಸ್ಟ್ ಇರಲ್ಲ ಅಂತ. ಅದ್ರ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ತೊಟ್ಟಿ ಕ್ಲೀನ್ ಇದೆಯಾ, ಅಲ್ಲಿ ಫಿಲ್ಟರ್ಗಳು ಕ್ಲೀನ್ ಇದೆಯಾ, ಅದೆಲ್ಲ ನೋಡ್ಬೇಕು ನೀವು. ಗೌರ್ಮೆಂಟಿಂದ ಬರ್ತಾ ಇದೆ ಅಂತ ನೀವು ಉಪಯೋಗ ಮಾಡ್ತಾ ಇದ್ದರೆ ಅದು ಜಾಸ್ತಿ ತಪ್ಪಾಗುತ್ತೆ, ಆರೋಗ್ಯ ಎಲ್ಲ ಹೊಟ್ಟೋಗುತ್ತೆ. ಸ್ವಲ್ಪ ಫಿಲ್ಟರ್ಗಳು ಚೆಕ್ ಮಾಡಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಇದು ಟ್ಯಾಂಕಿ ನೀರು ಬಂದು ಒಂದು 4 ವರ್ಷ ಆಗ್ತಾ ಇದೆ. ಟ್ಯಾಂಕಿಗೆ ನೀರು ಸರಿಯಾಗಿ ಬರ್ತಾ ಇದೆ, ಬರೇ ಹೆಸ್ರಿಗೆ ಮಾತ್ರ ಟ್ಯಾಂಕಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನೀವು ದೊಡ್ಡವ್ರ ಅಫಿಷಿಯಲ್ಗೆಲ್ಲ ತಿಳಿಸಿದ್ರೆ, ಇದು ಮಾಹಿತಿ ಕೊಟ್ಟರೆ ನಮಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಇದು ಗಮನಕ್ಕೆ ಸಾಗಲಿ, ಜನಗಳಿಗೆ ಒಳ್ಳೇದಾಗ್ತದೆ. ಪಾಪ ಬಡವರು ಇರ್ತಾರಲ್ಲ, ಇವಾಗ ಕೌನ್ಸಿಲರ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದರೆ ಅವ್ರು ಟ್ರಮ್ ಮುಗೀತು. ಇವಾಗಿರೋ ಅಧಿಕಾರಿಗಳು ಬಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಇದು ಏನಾಗಿದೆ, ಇಲ್ಲಿ ಸಮಸ್ಯೆ ಏನಿದೆ ಅಂತ. ಅವರು ಕೌನ್ಸಿಲರ್ ಹೇಳಿದ್ರೆ ನಮ್ಮ ಟ್ರಮ್ ಇದ್ದಾರೆ ಅಂತಾರೆ, ಅವ್ರು ಹೇಳಿದ್ರೆ ಅರ್ಜಿ ಹಾಕ್ರಿ ಅಂತಾರೆ. ಅರ್ಜಿ ಹಾಕಿದ್ರೆ ಒಂದು ಸಾರಿ ಹಾಕಿದ್ರೆ ಇನ್ನೊಂದು ಸಾರಿಗೆ ತಿರ್ಗಾ ಮತ್ತೆ ಹೋಗಬೇಕು. ಇದು ಬೀದಿ ದೀಪಗಳಿರಲಿ, ಕ್ಲೀನಿಂಗ್ ಇರಲಿ, ಆ ಥರ ಇದೆ. ಗಲೀಜಾಗುತ್ತೆ. ಚಿಕ್ಕ ಮಕ್ಕಳಿದ್ದಾರೆ, ಬಿಸಿಲಿಗೆ ಆಚೆ ಬರ್ತಾ ಇಲ್ಲ, ವಾಸನೆ ಗಬ್ಬು ವಾಸನೆ ಬರ್ತಾ ಇದೆ. ಬಂದು ಬೇಕಾದ್ರೆ ವಿಡಿಯೋ ಮಾಡೋಣ. ಇದು ಯಾರೋ ಬೈದಿಕ್ಕೋಸ್ಕರ ಇವಾಗ ನಿನ್ನೆ ಮೊನ್ನೆ ಎಲ್ಲ ಪೈಂಟ್ ಮಾಡಿ ಇದು ಮಾಡಿ ಇವಾಗ ರೆಡಿ ಮಾಡಿರೋದು. ರೋಡ್ ಎಲ್ಲ ಫಸಿತಿ ಇಲ್ಲಿ. ಇದೇ ಉದ್ದಕ್ಕೆ ಹೋಗಿ ಬನ್ನಿ, ಈದ್ಗಾ ರೋಡು ಚರಂಡಿಗಳು ಎಲ್ಲ ಗೊತ್ತಾಗ್ತದೆ. ವಿಡಿಯೋ ಮಾಡ್ರಿ ಅದನ್ನು, ಯಾಕಂದರೆ ನಾವು ಹೇಳಿದ್ರೆ ಇದು ಅಂತಾರೆ, ಅದು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಕಣದಾಗೆ ಅಧಿಕಾರಿಗಳಿಗೆ ಏನು ಹೇಳುತ್ತೆ? ಅಧಿಕಾರಿಗಳಿಗೆ ಏನು ಹೇಳೋದು ಪ್ರಶ್ನೆ ಇಲ್ಲ. ಅವ್ರ ಕೆಲಸ ಅವರು ಕರೆಕ್ಟಾಗಿ ನ್ಯಾಯವಾಗಿ ಮಾಡಿದ್ರೆ ನಮಗೆ ಒಳ್ಳೆಯದು, ಮತ್ತು ಅವರು ಅಧಿಕಾರಿಗಳಿಗೂ ಒಳ್ಳೆಯದಾಗುತ್ತೆ. ಇಲ್ಲೂ ಜನಗಳ ತೊಂದರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಪ್ರಯೋಜನ ಹೇಳ್ಬಿಡಿ. ಸರ್ಕಾರ ಅವ್ರ ಸಂಬಳ ಏನೋ ಕೊಡ್ತಾ ಇದ್ದಾರೆ,
ಏನು ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ಗಮನಿಸಿ ನಮಗೆ ಎಲ್ಲ ನೋಡ್ಬೇಕು. ಇಲ್ಲಿ ಬಂದು ಜನರು ಪ್ರಾಬ್ಲಮ್ ಏನಿದೆ ಅದೆಲ್ಲ ತಿಳ್ಕೊಬೇಕಲ್ಲ. ಸರ್ ನಿಮ್ಮ ಹೆಸರು? ಸಮೀರ್ ಪಾಷಾ ಅಂತ, ಎಷ್ಟನೇ 7ನೇ ವಾರ್ಡು. 7ನೇ ವಾರ್ಡು 30ನೇ ವಾರ್ಡು ಎದುರು ಇದು 7ನೇ ವಾರ್ಡು, ಇದು 30 ಮಧ್ಯದಲ್ಲಿ ರೋಡ್ ಇರೋದು ಅಷ್ಟೇ.